ತಂಡೋಪತಂಡಗಳಲ್ಲಿ ಚೆಂಡಾಡಬಲ್ಲ ತಂಡು ದಾಳಿಗಳಿಗೆ ಮುಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಅತ್ತೆ ಮಾವಂದಿರ ಕತ್ತು ಕೊಯ್ದು ಆಸ್ತಿಯನ್ನು ಎತ್ತಿ ಹಾಕಿ ಈ ಊರಿನಲ್ಲಿ ನಾನೇ ಶ್ರೀಮಂತನೆಂದು ಮೆರೆಯುತ್ತಿದ್ದಾನೆ ನನ್ನ ಮಾವ. ನಾನೊಬ್ಬ ಸರ್ಕಾರಿ ನಿವೃತ್ತ ವಕೀಲನಾಗಿ ಕೆಲಸ ಮಾಡಬೇಕೆಂದ್ರೆ ಅವನ ನನ್ನ ಆಸ್ತಿಯ ಸೇರು. ನಾರಾಯಣ, ನಿಧಾನವಾಗಿ ಮೊದಲು ನಿನ್ನ ಮನೆ ಪ್ರವೇಶ ಮಾಡಿ ತುಂಬು ಯೌವನದಲ್ಲಿ ಕಾಲಿಡುತ್ತಿರುವ ನಿನ್ನ ಮಗಳ ಪ್ರೇಮಿಯ ಕೈ ಹಿಡಿದು ನಿನ್ನನ್ನು ಯಮಪಾಶಕ್ಕೆ ಗುರಿ ಮಾಡಿ ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಷಪೂರಿತ ನಾಯಕನೇ ಅಲ್ಲ. ಭಾರತ ಮಾತೆಗೆ ಕೀರ್ತಿ ಚೆನ್ನಾಗಿದ್ದ ನೌಕರಿಯೂ ಹೋಯಿತು. ಅದಕ್ಕಾಗಿ ದಯವಂತರಾದ ತಾವು ನನಗೆ ಇಲ್ಲಿ ಆಶ್ರಯ ನೀಡುತ್ತೀರೆಂದು ನಂಬಿ ನಿಮ್ಮ ಮನೆಗೆ ಬರಬೇಕಾಯಿತು. ಏನೂ ತಪ್ಪಾಗಲಿಲ್ಲ ನಾಗೇಂದ್ರ. ನೀನು ಯಾವುದಕ್ಕೂ ಚಿಂತಿಸುವ ಕಾರಣ ಇಲ್ಲ. ಇಂದಿನಿಂದ ನನಗೆ ದೇವರು ಏನೂ ಕಡಿಮೆ ಮಾಡಿಲ್ಲ. ಇಂದಿನಿಂದ ನೀನು ಪ್ರಕಾಶನ ಜೊತೆ ಫ್ಯಾಕ್ಟರಿ ನೋಡಿಕೊಳ್ಳುತ್ತಾ ಹೋಗಿಬಿಡು. ತಂಗಿಯ ಮಗನಾದ ನಿನಗೆ ಕಷ್ಟ ಬಂದರೆ ನನಗೆ ಬಂದ ಹಾಗೆ ಉಳಿತುಕೋ. ಪ್ರೇಮ, ನಿನ್ನ ಮಾಮ ನಾಗೇಂದ್ರ ಬಂದಿದ್ದಾನೆ. ಚಾ ತೆಗೆದುಕೊಂಡು ಬರುವ. ಹೀಗೆ ಸತ್ಯ 2 ನಿಮಿಷದಲ್ಲಿ ತಂದ್ಕೊಡಿ. ಮಾವ, ನಿಮ್ಮ ಸಲುವಾಗಿ ಸ್ಪೆಷಲ್ ಕಾಫಿ ಮಾಡೋ ಸಲುವಾಗಿ ಇಷ್ಟು ಲೇಟ್ ಆಯ್ತು. ಹೌದು ಪ್ರೇಮ, ಅಂತೂ ನಾ ಎಣೆಯುವ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ನನಗೆ ತಕ್ಕಂತೆ ಮೀಸಲಾಗಿಟ್ಟ ಕಮಲದ ಹೂವಿನಂತೆ ಸುವಾಸನೆಗೈದು ಮೈ ಬಳಕುತ್ತಿರುವ ಈ ಪ್ರೇಮಿ ನನಗೆ ತಕ್ಕ ಜೋಡಿ. ಸಮಯಕ್ಕನುಸಾರವಾಗಿ ಇವಳಿಗೆ ಹಾಕುವೆ ನನ್ನ ಕುತಂತ್ರದ ಮೋಡಿ. ನನ್ನಾಟವನ್ನು ನೋಡಿ ಸ್ವರ್ಗದಲ್ಲಿ ನಕ್ಕು ನುಡಿದಾಡಲಿ ನನ್ನ ಡ್ಯಾಡಿ. ಇಂದಿನಿಂದಲೇ ಪ್ರಾರಂಭಿಸುವೆ ನನ್ನ ಸಾಹಸಕ್ಕೆ ಜೋಗುಳವಾಡಿ. ಮಾಮ, ಪ್ರಕಾಶನಲ್ಲಿ ಕಾಣಿಸ್ತಾನೇನೋ? ಒಳಗಡೆ ಇದ್ದಾನೆ. ನಾಗೇಂದ್ರ, ಅವನ ಜೊತೆ ಒಂದು ಸ್ವಲ್ಪ ಕೂತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುವ. ನಡಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಕುಬೇರ, ನನ್ನ ಸೇಡಿನ ಆಸೆಯನ್ನು ನಿರಾಸೆಗೊಳಿಸಿದ ನಿನಗೆ ಇದೊಂದೇ ಫೋಟೋವಿನಿಂದ ನಿನ್ನ ಜೀವನದ ಇತಿಹಾಸವನ್ನೇ ಸುಟ್ಟು ಭಸ್ಮ ಮಾಡಿ ನಿನ್ನ ಎಲ್ಲ ಆಸ್ತಿಯನ್ನು ನನ್ನ ಮಾವನತ್ತ ಮಾಡಿಸಿ ನಿನ್ನ ತಂಗಿ ಸವಿತೆಯ ಕೈ ಹಿಡಿದು ನಾನು ನಕ್ಕು ನಲಿದಾಡಿದರೆ
ಹೆಸರು ವಿಷಪೂರಿತ ನಾಗೇಂದ್ರನೇ ಅಲ್ಲ. ಪ್ರಕಾಶ್, ಓ ಬನ್ನಿ ಮಾವ, ಕುಳಿತುಕೊಳ್ಳಿ. ಮತ್ತೇನು ವಿಶೇಷ ಸಮಾಚಾರ? ಎಲ್ಲ ತಮ್ಮ ಕಡೆ. ಓ ಬನ್ನಿ ಕುಳಿತುಕೊಳ್ಳಿ. ಇರ್ಲಿ, ನಾನೀಗ ಸ್ವಲ್ಪ ಅರ್ಜೆಂಟ್ ಆಗಿ ಫ್ಯಾಕ್ಟ್ರಿ ಕಡೆಗೆ ಹೋಗ್ಬೇಕಾಗಿದೆ. ತಮ್ಮ ಕಡೆ ಒಂದು ವಿಷಯದ ಬಗ್ಗೆ ಮಾತನಾಡೋದಿತ್ತು, ಹಾಗಾಗಿ ನಿಮ್ಮ ಕಡೆ ಬರಬೇಕಾಗಿದೆ. ಪರವಾಗಿಲ್ಲ. ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕುಬೇರ ಅಂತ ಒಂದು ಹುಡುಗ ಕೆಲಸ ಮಾಡ್ತಿರ್ಬೇಕಲ್ಲ? ಇದೇನು ಮಾವ, ನಿನ್ನ ಜೊತೆ ಕೆಲಸ ಮಾಡ್ತಿದ್ದಾನಲ್ಲ? ನಾನೆಷ್ಟಿದ್ದರೂ ನಿಮ್ಮ ಮಾಮ. ಆ ಕುಬೇರನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕೆಂದು ತಮಗೆ ಮುನ್ನೆಚ್ಚರಿಕೆ ನೀಡಲು ಬಂದಿರಬೇಕು. ಅಂದ ಮೇಲೆ ನಿಮ್ಮ ಮಾತಿನ ಅರ್ಥ? ಮನೆಯ ನಂದ ದೀಪವೆಂದು ಯಾವ ಪ್ರಾಣಿಯನ್ನು ನಂಬಿರುವೆಯೋ ಆ ಪ್ರಾಣಿಯೆಂದು ಮೃಗವಾಗಿ ಕಾರ್ಯನಿರ್ವಹಿಸಿ ಹೊಂಚು ಹಾಕಿ ಸಂಚು ಮಾಡಿ ಮಂಚವೇರಿ ಕುಳಿತಿದ್ದಾನೆ ಆ ಕುಬೇರ. ಹಾಗಾದ್ರೆ ಇರ್ಲಿ ಇರ್ಲಿ ಇರ್ಲಿ, ಸ್ವಲ್ಪ ಶಾಂತತೆಯನ್ನು ಕಾಪಾಡಿಕೊಂಡರೆ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಬಹುದು. ಇಲ್ಲ ನಾಗೇಂದ್ರ, ಇಲ್ಲ. ನಿನ್ನ ಮಾತಿನಲ್ಲಿ ನನಗೆ ಹೇಳಷ್ಟು ನಂಬಿಕೆ ಇಲ್ಲ. ನಾನು ಮೊದಲು ಹೀಗೆ ವಾದಿಸಿದೆ. ನನ್ನ ತಂದೆಯವರು ಅವನ ಬಗ್ಗೆ ನಂಬಿಕೆ ಇಟ್ಟುಕೊಂಡು ನನ್ನ ಜೊತೆ ಸ್ನೇಹವನ್ನು ಬೆಳೆಸಿದ್ದಾರೆ. ಅವನೆಂದುಗಾಗ ಮಾಡಲಾರ. ಪ್ರಕಾಶ್, ನಿನ್ನ ತಂದೆಯವರ ಮಾತಿಗೆ ಮರುಳಾಗಿ ನಿನ್ನ ಚಿನ್ನದ ಗೊಂಬೆಯನ್ನು ಕಳೆದುಕೊಳ್ಳಬೇಡ. ಮಗನೆಂದು ನಿನ್ನ ತಂದೆ ನಿನಗೆಂದೂ ನಂಬಿಲ್ಲ. ಎಷ್ಟಿದ್ದರೂ ಆ ಕುಬೇರನೇ ತನ್ನ ಮಗನೆಂದು ಸ್ಪಷ್ಟವಾಗಿ ಹೇಳುತ್ತಾನೆ. ವಿಚಾರ ಮಾಡು, ನಿನಗೀಗಾಗಲೇ ಆ ಕುಬೇರನ ಅನುಭವ ಸಾಕಷ್ಟಿದೆ. ನೀನಿದರ ಬಗ್ಗೆ ಯೋಗ್ಯ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲದಿದ್ದರೆ ನೀನು ಯಾರೋ, ನಿನ್ನ ತಂಗಿ ಪ್ರೇಮ ಯಾರೋ. ಆ ವಿಷಯದಲ್ಲಿ ಭಾಗವಹಿಸಿ ಮಾತಾಡೋದಕ್ಕೆ ನಿನಗೆ ಅವಕಾಶವಿಲ್ಲ. ಈ ಹೆಣ್ಣು ಪುಣ್ಯವಂತನಿರುವುದು ನನಗೂ ಚೆನ್ನಾಗಿ ಗೊತ್ತು. ಸೋಮನೆ ನಿನ್ನ ಕೆಲಸಕ್ಕೆ ಹೊರಟು ಹೋಗು. ಹಾಗಾದರೆ ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸವಿಲ್ಲವೆಂದಾಯಿತು. ಇಲ್ಲ, ಇರದಿದ್ದರೆ ಚೆನ್ನಾಗಿ ನೋಡಿಕೋ. ಈ ಪಾವತಿ